ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿವಸ ಬಟ್ಲು ಕಡುಬು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಅದನ್ನು ಚೆನ್ನಾಗಿ ಮೆತ್ತಗೆ ನಾದ್ಕೋಬೇಕು. ನಾದ್ಕೊಂಡು ಒಂದು 5 ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ನೆನೆಯಕ್ಕೆ ಬಿಟ್ಟ ನಂತರ ಚೆನ್ನಾಗಿ ಮೆತ್ತಗೆ ನೆಂದಿರ್ತದಲ್ಲ, ಆವಾಗ ಸಣ್ಣ ಸಣ್ಣ ಉಳ್ಳೆಗಳನ್ನ ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಅಷ್ಟು ಉಳ್ಳೆಗಳು ಮಾಡ್ಕೊಂಡು ಆಮೇಲೆ ಸಣ್ಣ ಸಣ್ಣ ಪೂರಿ ಸೈಜಿಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಉದ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ ನಂತರ ಆಮೇಲೆ ಒಂದು ಇಡ್ಲಿ ಪಾತ್ರೆ ಎಲ್ಲರ ಮೇಲೆ ಇದ್ದೇ ಇರುತ್ತೆ. ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆ ಪೂರ್ತಿ ಎಲ್ಲ ಪಾತ್ರೆಗಳಿಗೆ ಒಂದು ಸ್ವಲ್ಪ ಪ್ಲೇಟ್ಗೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಹಚ್ಚಿದ ನಂತರ ಅವನ್ನ ಏನು ಉದ್ದಿಟ್ಕೊಂಡಿರ್ತಾವಲ್ಲ ಅವನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಬೇಕು. ಕ್ಲೀನಾಗಿ ಅದಕ್ಕೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಎಲ್ಲ ಪಾತ್ರೆ ಎಲ್ಲ ಬಟ್ಲಿಗೆ ಹಾಕೋಬೇಕು. ಈ ಥರ ನೋಡಿದ್ರಲ್ಲ, ಈ ಥರ ಹಾಕ್ಕೊಂಡು ಇವಾಗ ಯಾವ ಥರ ಬೇಯಿಸೋದು ಅಂತ ನೋಡೋಣ. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಇಡ್ಲಿ ಯಾವ ಥರ ಬೇಯಿಸ್ತೀವಿ ನೋಡು ಆ ಥರ ಪ್ಲೇಟನ್ನು ಇಡಬೇಕು. ಇಟ್ಟ ನಂತರ ಪೂರ್ತಿ ಅದು ಮುಚ್ಚೋದ್ರಿಂದ ಮುಚ್ಚಿ ಕ್ಲೀನಾಗಿ ಒಂದು 5 ರಿಂದ 10 ನಿಮಿಷ ಬೇಯಕ್ಕೆ ಇಟ್ಕೋಬೇಕು. ಅದನ್ನ ಬೆಂದ ನಂತರ ಭಾಳ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ಥರ ಶೇಪ್ ಮಾಡಿ ಮೇಲೆ ಮುಚ್ಚಿಬಿಡ್ಬೇಕು. ಅದನ್ನ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಬೇಕು. ಅದನ್ನ ಬೆಂದಾದ ನಂತರ ಇವಾಗ ಹೇಗಾಗಿದೆ ಅಂತ ನೋಡೋಣ. ಇವಾಗ ನೋಡಿ ಎಲ್ಲ ಈ ಥರ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಈ ಥರ ರೆಡಿಯಾಗಿದೆ. ನೀವು ಬೇಕಾದರೆ ಮನೆಯಲ್ಲೇ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಚಟ್ನಿ ಜೊತೆ ಅಂತ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.